ವೆಲ್ಕಮ್ ಬ್ಯಾಕ್. ಮೈತ್ರಿ ನಾಯಕರಲ್ಲಿ ಭಿನ್ನಮತ ಹೆಚ್ಚಾದ ಹಿನ್ನೆಲೆ ಭಿನ್ನಮತಕ್ಕೆ ಬ್ರೇಕ್ ಹಾಕುವುದಕ್ಕೆ ಮುಂದಾಗಿದ್ದಾರೆ ನಾಯಕರು. ಶೀಘ್ರವೇ ಎಚ್ಡಿಕೆ ವಿಜಯೇಂದ್ರ ನೇತೃತ್ವದಲ್ಲಿ ಸಂಧಾನ ಸಭೆ. ಮೈತ್ರಿ ಗೊಂದಲಕ್ಕೆ ಮದ್ದು ಅರಿಯುವುದಕ್ಕೆ ಮುಂದಾದ ದೋಸ್ತಿ. ಹಾಸನ ಮಂಡ್ಯ ಭಾಗದ ನಾಯಕರ ಹೇಳಿಕೆಯಿಂದ ಡ್ಯಾಮೇಜ್. ಹಾಸನದಲ್ಲಿ ಟಿಕೆಟ್ ವಿಚಾರವಾಗಿ ಗುಡುಗಿದ್ರು ಪ್ರೀತಂ ಗೌಡ. ಮಂಡ್ಯದಲ್ಲಿ ಮೈತ್ರಿ ಬೇಡ ಅಂತ ಹೇಳ್ತಾ ಇದ್ದಾರೆ ಮಂಡ್ಯದ ಸ್ಥಳೀಯ ನಾಯಕರು. ಮುಂದಿನ ಸಿಎಂ ಕುಮಾರಸ್ವಾಮಿ ಅಂತ ಘೋಷಣೆ ಮಾಡಿರುವ ಜೆಡಿಎಸ್ ಎರಡೂ ಪಕ್ಷದ ನಾಯಕರ ಹೇಳಿಕೆಗಳಿಂದ ಒಂದು ಕಡೆ ಮೈತ್ರಿಗೆ ಬಹಳಷ್ಟು ಡ್ಯಾಮೇಜ್ ಆಗ್ತಾ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಿದ್ಧತೆ ನಡೀತಾ ಇದೆಯಲ್ಲ, ಈ ಹಿನ್ನೆಲೆ ಅಲರ್ಟ್ ಆಗಿದ್ದಾರೆ. ಅಲ್ಲಿಯೇ ಈ ರೀತಿಯಾದಂಥ ಭಿನ್ನಾಭಿಪ್ರಾಯಗಳು ಮೂಡಿಬಿಟ್ರೆ ಕಾರ್ಯಕರ್ತರನ್ನು ಒಗ್ಗೂಡಿಸೋದು ಭಾರಿ ಕಷ್ಟ. ಹಲವಾರು ಸ್ಟೇಟ್ಮೆಂಟ್ಗಳು ಪಾಸ್ ಆಗಿಬಿಡುತ್ತೆ. ಇದರಿಂದ ಒಂದಷ್ಟು ಗದ್ದಲಗಳು, ಗಲಾಟೆಗಳು, ಗೊಂದಲಗಳು, ಆಮೇಲೆ ಏನೇ ಬಾಹ್ಯವಾಗಿ ಈ ಒಂದು ಡ್ಯಾಮೇಜ್ಗೆ ಮುದ್ದುವರಿಯುವಂಥ ಪ್ರಯತ್ನ ಮಾಡಿದ್ರು ಆಂತರಿಕವಾಗಿ ಬಹಳಷ್ಟು ಬಿಕ್ಕಟ್ಟಿದ್ದೇ ಇರುತ್ತೆ. ಹಾಗಾಗಿ ಮೈತ್ರಿ ನಾಯಕರಲ್ಲಿ ಒಂದು ಕಡೆ ಭಿನ್ನಮತ ಹೆಚ್ಚಾದ ಹಿನ್ನೆಲೆ ಭಿನ್ನಮತಕ್ಕೆ ಬ್ರೇಕ್ ಹಾಕೋದಕ್ಕೆ ನಾಯಕರು ಮುಂದಾಗ್ತಾ ಇದ್ದಾರೆ. ನಾವು ಇತ್ತೀಚೆಗಷ್ಟೇ ಗಮನಿಸಬಹುದು, ಒಂದು ಚೊಂಬಿಡ್ಕೊಂಡು ಪ್ರತಿಭಟನೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಈ BJP ನಾಯಕರ ಜೊತೆ JDS ನಾಯಕರು ಯಾರೂ ಕಾಣಿಸ್ಕೊಳ್ಳಿಲ್ಲ. ಈ ಬಜೆಟ್ ಘೋಷಣೆಯಾದಂಥ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಚೊಂಬು ಕೊಟ್ಬಿಟ್ರು ಅಂತ ಹೇಳಿ ಚೊಂಬಿಗೆ ಪಂಗನಾಮ ಹಾಕಿ ಕಿವಿಲಿ ಹೂ ಕೊಟ್ಟು ಹೂವನ್ನು ಇಟ್ಕೊಂಡು ಒಂದು ಪ್ರೊಟೆಸ್ಟ್ ಮಾಡ್ತು BJP. ಆ BJPಯಲ್ಲಿ ಒಬ್ಬರು ಕೂಡ JDS ನಾಯಕರು ಕಾಣಿಸ್ಲಿಲ್ಲ. ಅಲ್ಲಿಯೂ ಕೂಡ ಎಲ್ಲೋ ಒಂದು ಕಡೆ ಭಿನ್ನಮತ, ಮೈತ್ರಿಯಲ್ಲಿ ಏನೂ ಸರಿ ಇಲ್ಲ ಎನ್ನುವಂಥ ಚರ್ಚೆ ಶುರುವಾಯಿತು. ಮತ್ತೊಂದು ಕಡೆ ಈ ಪ್ರೀತಂ ಗೌಡರ ಸ್ಟೇಟ್ಮೆಂಟ್ ಆಗಿರ್ಬೋದು, ಮಂಡ್ಯದಲ್ಲಿ JDS ಮುಂದಿನ CM ಕುಮಾರಸ್ವಾಮಿಯೇ ಎನ್ನುವಂಥ ಘೋಷಣೆಗಳು, ಇವೆಲ್ಲವೂ ಕೂಡ ಒಂದು ಕಡೆ ಈ ಭಿನ್ನಮತಕ್ಕೆ ಕಾರಣ ಆದಂತ ಆಗ್ಬಿಟ್ಟಿದೆ. ಹಾಗಾಗಿ ಇದಕ್ಕೆ ಬ್ರೇಕ್ ಹಾಕಬೇಕಲ್ಲ, ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಳ್ಬೇಕು, ಜೊತೆಗೆ ಚೆನ್ನಾಗೂ ಇರಬೇಕು, ಮುಂದೆ ಏನು ಬೇಕಾದ್ರೂ ಆಗಬಹುದಲ್ಲ. ಹಾಗಾಗಿ ನಾಯಕರು ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಅತಿ ಶೀಘ್ರವೇ HDK ವಿಜಯೇಂದ್ರ ನೇತೃತ್ವದಲ್ಲಿ ಸಂಧಾನ ಸಭೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸ್ವಾಮಿ. ಸ್ವಾಮಿ, ಒಂದು ಕಡೆ ಈ ಭಿನ್ನಮತ ಸ್ಫೋಟವಾಗ್ತಾ ಇದೆ ಎನ್ನುವಂಥ ಮುನ್ಸೂಚನೆ ಈಗಾಗಲೇ ಬಹಳಷ್ಟು ದಿನಗಳಿಂದ ಕಾಣಿಸ್ತಾ ಇದೆ. ಈಗ ಲಾಸ್ಟ್ ಟೈಮ್ ಬಜೆಟ್ ಘೋಷಣೆಯಾದಂಥ ಸಂದರ್ಭದಲ್ಲೂ BJPಯ ಪ್ರೊಟೆಸ್ಟ್ಗೆ ಇಲ್ಲಿ JDS ನಾಯಕರು ಒಬ್ಬರೂ ಕಾಣಿಸ್ಲಿಲ್ಲ. ಅದಾದಮೇಲೆ ಪ್ರೀತಂ ಗೌಡ ಸ್ಟೇಟ್ಮೆಂಟು, JDSನ ಹಲವು ನಾಯಕರ ಸ್ಟೇಟ್ಮೆಂಟು. ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ? ಆಂತರಿಕವಾಗಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಅಮೃತ, ಸದ್ಯ JDS ಹಾಗೂ BJP ಮೈತ್ರಿಯಲ್ಲಿ ಹೆಚ್ಚಾಗಿ ಅಪಸ್ವರ, ಅಸಮಾಧಾನ ಕಂಡು ಬರ್ತಾ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇರುವಂತದ್ದು. ಒಂದು ಕಡೆ ಸದನ ಶುರುವಾಗಿದೆ, ಸದನದಲ್ಲೂ ಕೂಡ ಒಮ್ಮತವಾದಂತಹ ಹೋರಾಟ ಬರ್ತಿಲ್ಲ. ಜೊತೆಗೆ ಈಗಾಗಲೇ ಹಿಂದೆ ನಾಯಕರ ಹೇಳಿಕೆಗಳು ಕೂಡ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಡ್ಯಾಮೇಜ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದು ಈಗ ರಾಜ್ಯ ನಾಯಕರಿಗೂ ದೊಡ್ಡ ಸವಾಲಾಗಿರುವಂತದ್ದು. ಅಂದ್ರೆ ಒಂದು ಕಡೆ ಮೈತ್ರಿ ಆಗಿದ್ವಿ, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ, ನಾವು ಮುಂಬರುವ ಚುನಾವಣೆಗಳಲ್ಲೂ ಕೂಡ ಮೈತ್ರಿಯಾಗಿ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಎಂಬ ಹೇಳಿಕೆಗಳು ಕೊಡ್ತಾ ಇರುವಂತದ್ದು. ಜೊತೆಗೆ ಆ ಮೈತ್ರಿಯಿಂದಲೇ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನ, ಅಪಸ್ವರಗಳು ಕೇಳಿ ಬರ್ತಾ ಇರುವಂತದ್ದು. ಒಂದು ಕಡೆ ಹಾಸನದಲ್ಲಿ ಮಾಜಿ ಶಾಸಕರಂತ ಪ್ರೀತಂ ಗೌಡ ಕೂಡ ಆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿರೋದು ಪಕ್ಷದ ನಾಯಕರಿಗೆ ಮುಜುಗರ ತರುವಂತದ್ದು. ಅದನ್ನು ಹೊರತುಪಡಿಸಿದ್ರೆ ಮಂಡ್ಯದಲ್ಲೂ ಸಹ ಮೈತ್ರಿ ಬೇಡ, ಸ್ವತಂತ್ರವಾಗಿ ನಾವು ಮುಂದಿನ ಚುನಾವಣೆಗಳನ್ನು ನಿಲ್ತೀವಿ ಎಂಬ ಅಲ್ಲಿನ ಸ್ಥಳೀಯ ನಾಯಕರು ಕೊಡ್ತಿರುವಂತಹ ಹೇಳಿಕೆಗಳು ಕೂಡ ಮೈತ್ರಿಗೆ ಸಾಕಷ್ಟು ಡ್ಯಾಮೇಜ್ ಮಾಡ್ತಾ ಇದೆ. ಇದರ ನಡುವೆ ಮತ್ತೊಂದು ಕಡೆ JDS ನಿಂದ ಮುಂದಿನ CM ಅಭ್ಯರ್ಥಿ ಎಂಬ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ HD ಕುಮಾರಸ್ವಾಮಿ ಅವರು ಮುಂದಿನ CM ಆಗ್ತಾರೆ ಎಂಬ ಪ್ರತಿಯೊಂದು ಹೇಳಿಕೆಗಳು, ಪ್ರತಿಯೊಬ್ಬರು ನಾಯಕರು ಘೋಷಣೆಗಳು ಕೂಡ ಸಾಕಷ್ಟು ಒಂದ್ ರೀತಿ BJP ಹಾಗೂ JDS ನಡುವೆ ಅಪಸ್ವರಕ್ಕೆ ಕಾರಣ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವಂತಹ ನಾಯಕರು ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು. ಯಾಕೆಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದೆ. ಹೀಗೆ ಇದೇ ರೀತಿ ಮುಂದುವರೆದಂತ ಸಂದರ್ಭದಲ್ಲಿ ಮೈತ್ರಿಗೆ ಎಫೆಕ್ಟ್ ಆಗುತ್ತೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ಇದನ್ನ ತಡೆಗಟ್ಟೋದಕ್ಕೆ ಕಾಂಗ್ರೆಸ್ಗೆ ನಾವೇ ಒಂದ್ ರೀತಿ ಅಸ್ತ್ರ ಕೊಟ್ಟಂಗಾಗುತ್ತೆ. ಮೈತ್ರಿ ವಿರುದ್ಧ ಒಂದು ಹೇಳಿಕೆ ಕೊಡೋದಾಗ್ಬೋದು ಅಥವಾ ಮೈತ್ರಿ ವಿರುದ್ಧ ಒಂದು ಹೋರಾಟಕ್ಕೆ ಆಗ್ಬೋದು, ನಾವೇ ಅಸ್ತ್ರ ಕೊಟ್ಟಂಗಾಗುತ್ತೆ ಎಂಬ ವಿಚಾರವನ್ನ ಇಟ್ಕೊಂಡು ಕೇಂದ್ರ ಸಚಿವ ಹಾಗೂ JDS ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಸೇರಿದಂತೆ BJP ರಾಜ್ಯಾಧ್ಯಕ್ಷರ BY ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ ನಡೆಸಬೇಕು ಅನ್ನೋದು ಈಗ ತೀರ್ಮಾನ ಆಗಿರುವಂತದ್ದು. ಯಾಕಂದ್ರೆ ಸ್ಥಳೀಯ ಸಂಸ್ಥೆಗಳು ಟಾರ್ಗೆಟ್ ಆಗ್ತಾ ಇದೆ. ಒಂದು ಕಡೆ GB ಎಲೆಕ್ಷನ್ ಗೆಲ್ಲೇಬೇಕು, ತಮ್ಮ ಶಕ್ತಿ ಪ್ರದರ್ಶನ ತೋರಿಸಲೇಬೇಕು ಅನ್ನೋದು ಒಂದು ಕಡೆ ಆದ್ರೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಕೂಡ ಸಿದ್ಧರಾಗ್ತಾ ಇದ್ದಾರೆ. ಯಾಕಂದ್ರೆ ಜಿಲ್ಲಾ ಪಂಚಾಯತ್ ಹಾಗೂ ಸ್ಥಳೀಯ ಸಂಸ್ಥೆ ಚುನಾವಣೆಗಳೇ 2028ರ ವಿಧಾನಸಭೆಗೆ ಪ್ರಮುಖವಾಗಿ ವೇದಿಕೆ ಸೃಷ್ಟಿ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ನಾಯಕರ ಹೇಳಿಕೆಗಳು ಹಾಗೂ ಈಗಾಗಿರುವಂತಹ ಡ್ಯಾಮೇಜು ಜೊತೆಗೆ
ಮುಂದೆ ಯಾವ ರೀತಿ ಒಟ್ಟಾಗಿ ಹೋರಾಟ ಮಾಡಬೇಕು, ಒಟ್ಟಾಗಿ ಹೋಗ್ಬೇಕು, ಹಾಗೂ ಮೈತ್ರಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸೀಟು ಹೊಂದಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಒಮ್ಮತವಾದ ಅಭಿಪ್ರಾಯವನ್ನ ಪಡ್ಕೊಳ್ಬೇಕು ಅನ್ನೋದು ಈಗ ರಾಜ್ಯ ನಾಯಕರಿಗಿರುವಂತ ದೊಡ್ಡ ಸವಾಲು. ಈ ಹಿನ್ನೆಲೆಯಲ್ಲಿ ಸಭೆ ನಡೆಸಿ, ಅಂದ್ರೆ ಎಲ್ಲೆಲ್ಲಿ ಅಸಮಾಧಾನ ಇದೆ, ಯಾವ್ಯಾವ ನಾಯಕರು ಹೇಳಿಕೆ ಕೊಡ್ತಾ ಇದಾರೆ ಆ ನಾಯಕರನ್ನ ಕರೆಸಿ ಅವರ ಬಳಿ ಚರ್ಚೆ ಮಾಡಿ ಈ ಎಲ್ಲಾ ಡ್ಯಾಮೇಜ್ಗೂ ಹಾಗೂ ಅಸಮಾಧಾನಕ್ಕೆ ಯಾವ ರೀತಿ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡೋದನ್ನ ಹುಡುಕ್ಬೋದು, ದಾರಿ ಹುಡುಕ್ಬೋದು ಅನ್ನೋದಕ್ಕೆ ಈಗ ಮುಂದಾಗಿರುವಂತದ್ದು. ಅಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳೇ ಈಗ ಟಾರ್ಗೆಟ್ ಆಗಿದೆ. ಒಂದು ಕಡೆ ಆಡಳಿತ ಪಕ್ಷ ತನ್ನ ಶಕ್ತಿ ಪ್ರದರ್ಶನ ಮಾಡಿ ಉತ್ತಮ ಆಡಳಿತ ಕೊಡ್ತಾ ಇದೀವಿ ಅನ್ನೋದು ತೋರಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಅದೇ ರೀತಿ ಆಡಳಿತ ಪಕ್ಷದ ವಿಫಲತೆಗಳನ್ನ ಜನರ ಮುಂದೆ ಇಟ್ಟು ತಮ್ಮ ಹೋರಾಟ ಮಾಡೋದಕ್ಕೆ ಮೈತ್ರಿ ನಾಯಕರು ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮುಂದಾಗ್ತಿರುವಂತದ್ದು. ಹೀಗಾಗಿ ಇದರ ನಡುವೆ ನಾಯಕರ ಹೇಳಿಕೆಗಳೇ ಮೈತ್ರಿಗೆ ದೊಡ್ಡ ಡ್ಯಾಮೇಜ್ ಆಗ್ಬೋದು. ಹಾಗಾಗಿ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸಭೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಮೃತ, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.